ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಕುಷ್ಕ ಮಾಡೋಣ. ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ, ಹಾಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗ್ತಿದ್ದಂಗೆ ಸ್ಪೈಸಸ್ ಆ್ಯಡ್ ಮಾಡೋಣ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮರಾಠಿ ಮೊಗ್ಗು, ಸೋಂಪು, ಕಸೂರಿ ಮೆಥಿ, ಪಲಾವ್ ಎಲೆ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಆರಾಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ. ಅದಾದಮೇಲೆ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ದಪ್ಪದು ಆಪಲ್ ಟೊಮೊಟೊ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿ. ಟೊಮೊಟೊ ಮೆತ್ತಗಾಗ್ತಿದ್ದಂಗೆ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಣ. 1 ಸ್ಪೂನ್ ಧನಿಯಾ ಪೌಡರು, ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಬಿರಿಯಾನಿ ಪೌಡರು, ಮತ್ತು 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಕುಕ್ ಮಾಡಿ. ಈಗ ಇದಕ್ಕೆ 1-2 ಸ್ಪೂನ್ ಮೊಸರು ಆ್ಯಡ್ ಮಾಡಿ. ಮೊಸರು ಆ್ಯಡ್ ಮಾಡೋದ್ರಿಂದ ಸ್ಪೈಸಸ್ಸು ಎಲ್ಲ ತಳಕ್ಕೆ ಹಚ್ಚಲ್ಲ, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ರೈಸ್ ಕೂಡ ನೀಟಾಗಿ ಕುಕ್ ಆಗುತ್ತೆ. ಮೆತ್ತಗಿರುತ್ತೆ, ಅನ್ನ ಚೆನ್ನಾಗಿರುತ್ತೆ, ಉದ್ರುದ್ರಾಗಿ ನೀಟಾಗಿ ಆಗುತ್ತೆ. ಅದರಿಂದ ಮೊಸರು ಆ್ಯಡ್ ಮಾಡಿ, ಟೇಸ್ಟು ಸೂಪರಾಗಿರುತ್ತೆ. ಈಗ ಇದಕ್ಕೆ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈ ಕುಷ್ಕಾನ ಮೊಸರು ಜೊತೆ, ಚಿಕನ್ ಫ್ರೈ, ಸಾಂಬಾರು, ಯಾವುದೇ ನಾನ್ ವೆಜ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೂಪರಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಕಾಯಿ ಹಾಲು ಸೇರಿಸ್ಕೊತಾ ಇದ್ದೀನಿ. ಕಾಯಿ ಹಾಲು ಸೇರಿಸೋದ್ರಿಂದ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಅನ್ನಕ್ಕೆ, ಮತ್ತು ತುಂಬ ಟೇಸ್ಟ್ ಕೂಡ ಇರುತ್ತೆ. ಅರ್ಧ ಗ್ಲಾಸ್ ಕಾಯಿ ಹಾಲು ಹಾಕಿದ್ದೀನಿ. ಹಾಗೆ 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಆದ್ದರಿಂದ 1.5 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಕಾಯಿ ಹಾಲು ಹಾಕ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಿರೋ ಅಂಥ 1 ಗ್ಲಾಸ್ ಅಕ್ಕಿ ಸೇರಿಸಿ. ನಾನು ಅಲ್ಲಿ ಅಕ್ಕಿನ 20 ನಿಮಿಷ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ನೆನೆಸೋದ್ರಿಂದ ನೀಟಾಗಿ ಬೇಗನೆ ಕುಕ್ ಆಗುತ್ತೆ, ತಳ ಹಿಡಿಯೋದಿಲ್ಲ, ಬೇಗನೆ ನೀಟಾಗಿ ಕುಕ್ ಆಗುತ್ತೆ, ಸ್ಪಾಂಜಿ ಟೈಪ್ ಬರುತ್ತೆ. ಈಗ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕುಕ್ ಮಾಡ್ಕೊಳ್ಳಿ. ಒಳ್ಳೆ ಡಿನ್ನರ್ ರೆಸಿಪಿ ಫ್ರೆಂಡ್ಸ್. ಕುಷ್ಕ ರೈಸು ತುಂಬ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಮೊಸರು ಜೊತೆ, ನಾನ್ ವೆಜ್, ಯಾವುದೇ ನಾನ್ ವೆಜ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಕುಷ್ಕ ರೈಸ್. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈಗ ಅನ್ನ ಎಲ್ಲ ನೋಡಿ ನೀಟಾಗಿ ಕುಕ್ ಆಗಿದೆ. ಫೈನಲಿ ಒಂದು ನೀಟ್ ಮಿಕ್ಸ್ ಕೊಟ್ಟರೆ ಕುಷ್ಕ ರೆಡಿ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ. ನಾನ್ ವೆಜ್ ತಿಂದಿಲ್ದವ್ರಿಗೆ ಈ ಥರ ಕುಷ್ಕ ಮಾಡಿಕೊಡಿ. ವೆಜ್ ರೆಸಿಪಿ ಮೊಸರು ಜೊತೆ ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ರಿಯಲಿ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.